ಈ ಆಧುನಿಕ ಜಗತ್ತಿನಲ್ಲೂ ಮೌಢ್ಯಗಳು ಇನ್ನೂ ಜೀವಂತವಾಗಿವೆ. ಸಾರಿ, ಆಧುನಿಕ ಜಗತ್ತು ನಾವೇನು ನವನಾಗರಿಕತೆಯನ್ನು ಪಡೆದುಕೊಂಡಿವಿ ಅಂತ ಏನು ಈ ಜಗತ್ತಲ್ಲಿದ್ರೂ ಮೌಢ್ಯಗಳು ಇನ್ನೂ ಜೀವಂತವಾಗಿವೆ. ಇದಕ್ಕೆ ಯಾರು ಕಾರಣ? ಬಹಳ ದೊಡ್ಡ ಕಾರಣ ಈಗ ಮೀಡಿಯಾ. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾರೋ ಒಬ್ಬ ಶಾಸ್ತ್ರ ಹೇಳೋನು ಮೀಡಿಯಾದಲ್ಲಿ ಕುತ್ಕೊಂಡು ಶಾಸ್ತ್ರ ಹೇಳ್ತಾ ಇರ್ತಾನೆ. ಒಬ್ಬ ಹೇಳಿದ್ರೆ ಇನ್ನೊಬ್ಬ ಹೇಳಲ್ಲ, ಇನ್ನೊಬ್ಬ ಹೇಳಿದ್ರೆ ಮತ್ತೊಬ್ಬ ಹೇಳಲ್ಲ. ಅದು ವಿಜ್ಞಾನ ಆಗಿದ್ರೆ 2+2 4 ಬರ್ತದೆ. ಜನಗಳು ನಂಬುವಷ್ಟು ದಡ್ರ ಅಥವಾ ಅಷ್ಟು ಪ್ರಜ್ಞೆ ಇಲ್ವಾ? ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಎಜುಕೇಟೆಡ್ಸ್ ಅಲ್ಲಿ ಮೌಢ್ಯ ಇದೆಯಲ್ಲ, ಅದು ಬೇರೆ ರೀತಿಯ ಮೌಢ್ಯ. ಅದನ್ನು ಹೇಳುವಂತ ವಿಧಾನ ಕೂಡ ಈಗ ಬದಲಾವಣೆ ಆಗಿರುತ್ತೆ. ಯಾರೋ ನಮ್ಮ ಕಾಲದಲ್ಲಿ ನಾವು ಎಲ್ಲ ಇದ್ದಾಗ ಗಿಣಿಶಾಸ್ತ್ರದವನು ಅವನಿಗೆ 8 ಆಣೆ ಕೊಟ್ಟರೆ ಒಂದು ಶಾಸ್ತ್ರ ಹೇಳ್ತಾ ಇದ್ನಪ್ಪ, ಎಲ್ಲಿ ಫುಟ್ಪಾತಲ್ಲಿ ಕುತ್ಕೊಂಡು. ಇವತ್ತವನು ಬಹಳ ಒಳ್ಳೆ ಡ್ರೆಸ್ ಹಾಕೊಂಡು, ಬಹಳ ದೊಡ್ಡ ರುದ್ರಾಕ್ಷಿಗಳು ಹಾಕೊಂಡು, ಚಿನ್ನದ ಇವುಗಳನ್ನೆಲ್ಲ ಹಾಕೊಂಡು, ಬಹಳ ವಿಜೃಂಭಣೆಯಿಂದ ಕುಂತ್ಕೊಂಡು ಚಾನಲ್ಗಳಲ್ಲಿ ಮಾತಾಡ್ತಾನೆ. ಅದನ್ನೆಲ್ಲರೂ ಕೂಡ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಚಾನಲ್ ನೋಡ್ತಾರೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಮೌಢ್ಯ ಆಗದೆ ಇನ್ನೇನಾಗುತ್ತೆ ಹೇಳಿ? ಈ ಮೌಢ್ಯ ಸರ್ಕಾರದಿಂದಲೂ ಹರಡ್ತಾ ಇದೆ, ಮೀಡಿಯಾದಿಂದಲೂ ಹರಡ್ತಾ ಇದೆ, ಎಜುಕೇಶನ್ ಸಿಸ್ಟಮಿಂದಲೂ ಹರಡ್ತಾ ಇದೆ. ಸಿಸ್ಟಮ್ ಕೂಡ ಬದಲಾವಣೆ ಆಗಬೇಕು. ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಬರಬೇಕಾಗಿದೆ. ಎಸ್, ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ದಲಿತ ಅಂದ್ರೆ ಯಾರು? ನನ್ನ ದೃಷ್ಟಿಯಲ್ಲಿ ನಿಜವಾದ ದಲಿತ ಅಂತ ಹೇಳಿದ್ರೆ ಕಟ್ಟ ಕಡೆಯ ವ್ಯಕ್ತಿ. ಅವನು ಕಟ್ಟ ಕಡೆಯವನು. ಅವನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದವನು. ಅವನು ನಿಜವಾದ ದಲಿತ. ಇತ್ತೀಚೆಗೆ ಒಳ ಮೀಸಲಾತಿ ಅನ್ನೋ ವಿಷಯ ತುಂಬಾ ಚರ್ಚೆಗೆ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಒಳ ಮೀಸಲಾತಿ ಖಂಡಿತ ಬೇಕು. ಈಗ ಅದೆಲ್ಲ ಒಂದ್ ರೀತಿ ರಾಜಕೀಯ ರೂಪ ಪಡ್ಕೊಳ್ತಾ ಇದೆ ಅಂತ. ರಾಜಕೀಯ ರೂಪ ಪಡ್ಕೊಂಡಿರ್ಬೋದು, ಪಡ್ಕೊಳ್ಳೋದು ತಪ್ಪು ಕೂಡ ಅಲ್ಲ. ಆದ್ರೆ ಒಳ ಮೀಸಲಾತಿ ಯಾಕೆ ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಒಂದಷ್ಟು ಗುಂಪುಗಳನ್ನು ಮಾಡಿದ್ದಾರೆ. ಈಗ ಎಸ್ಸಿನಲ್ಲಿ 101 ಜಾತಿಗಳಿದಾವೆ, ಎಸ್ಟಿನಲ್ಲಿ 56 ಜಾತಿಗಳಿದಾವೆ, BCM ಕ್ಯಾಟಗರಿ 1ರಲ್ಲಿ 95 ಜಾತಿಗಳಿದಾವೆ, ಕ್ಯಾಟಗರಿ 2A ನಲ್ಲಿ 102 ಜಾತಿಗಳಿದಾವೆ. ಅವುಗಳಲ್ಲಿ ದೊಡ್ಡ ಮೀನುಗಳು ಇದಾವೆ, ಸಣ್ಣ ಮೀನುಗಳು ಇದಾವೆ. ದೊಡ್ಡ ಮೀನುಗಳೇ ಎಲ್ಲವನ್ನೂ ಕಬಳಿಸ್ತಾ ಇರ್ತವೆ, ಸಣ್ಣ ಮೀನುಗಳಿಗೆ ಎಲ್ಲಿ ಸಿಗುತ್ತೆ? ಒಳ ಮೀಸಲಾತಿ ಅಂತ ಹೇಳಿದ್ರೆ ಸಣ್ಣ ಮೀನುಗಳಿಗೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಕೊಡಿ, ದೊಡ್ಡ ಮೀನುಗಳಿಗೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಕೊಡಿ. ಅವು ಬಾಳಿಗೆ ಅವು ಬದುಕೊಳ್ಳಿ, ಚಿಕ್ಕ ಮೀನುಗಳು ಅವುಪಾಗ ಅವು ಬದುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅವುಗಳನ್ನ ಸಪರೇಟ್ ಮಾಡಬೇಕು ಅಂತ ಕೇಳುವಂಥದ್ದು ಒಳ ಮೀಸಲಾತಿಯ ಒಳತತ್ವ. ಅದನ್ನ ಪೊಲಿಟಿಸೈಸ್ ಆಗಿದ್ರೆ ಅದನ್ನ ನಾವೇನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಒಳ ಮೀಸಲಾತಿ ಅಂತೂ ಆಗಲೇಬೇಕು. ಎಸ್, ನಾವೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸಾಕಷ್ಟು ವಿಚಾರಗಳಿಗೆ ಚರ್ಚೆ ಮಾಡಿದ್ವಿ. ನಿಮ್ಮ ವಿಚಾರವಾಗಿ ಹೇಳೋದಾದ್ರೆ ಸಮಾನತೆ ಮತ್ತೆ ಸಾಮಾಜಿಕ ಪ್ರಜ್ಞೆ ಅಂತ ನೀವು ಹೇಳ್ತಿರಲ್ಲ, ಸೊ ನಮ್ಮ ವಾಹಿನಿಯ ವೀಕ್ಷಕರಿಗೆ ಆ ಹಿನ್ನೆಲೆಯಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಖಂಡಿತ ಈ ತರದ ವಾಹಿನಿಗಳು ಹೆಚ್ಚೆಚ್ಚಾಗಬೇಕು. ನನಗೆ ಈ ವಾಹಿನಿ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಕನಿಷ್ಠ ಸಾಮಾಜಿಕ ಪ್ರಜ್ಞೆ ಬಗ್ಗೆ ಒಂದು ಚರ್ಚೆ ಮಾಡೋಷ್ಟಾದರೂ ನಿಮ್ಗೊಂದು ಕಾಳಜಿ ಇದೆಯಲ್ಲ, ಅದು ನನಗೆ ಇಷ್ಟ ಆಯಿತು. ಯಾಕಂದ್ರೆ ಅನೇಕ